ಅಣ್ಣ ನಿಮ್ಗೆ ಗೊತ್ತಿತ್ತ ಅಣ್ಣ ಈ ಸಾಂಗ್ ಇಷ್ಟು ಮಾಸ್ ಆಗಿರುತ್ತೆ ಅಂತ? ನಂಗೆ ತುಂಬ ಗೊತ್ತಿತ್ತು. ಯಾಕಂದ್ರೆ ನಮಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ ಹೇಳ್ತಾರೆ, ಅವರೇ ಒಂದು ನಂಬಿಕೆ ಇತ್ತು. ಬಟ್ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ದು. ನನಗೆ ಫ್ಯಾಂಟಾಸ್ಟಿಕ್ ಅಂದರೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡಬೇಕಂದ್ರೆ ಅವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಇಲ್ಲಾಂದ್ರೆ 3-4 ಫೋನ್ ಮಾಡ್ತಾ ಇದ್ದೆ ಅರ್ಜುನ್ ಏನು ನಡೀತಾ ಇದೆ, ಏನಾಯ್ತು, ಯಾಕೆ ಡಬ್ಬಿಂಗ್ ಮಾಡಲಿಲ್ಲ ಅವರು, ಇವ್ರು ಯಾಕೆ ಡಬ್ಬಿಂಗ್ ಮಾಡಲಿಲ್ಲ. ನಾನು ಅಷ್ಟೇ ಯಾವ ಥರ ತಿಂತಾ ಇರ್ತೀನಿ. ಎಲ್ಲ ಹೆಂಗೆ ಲಾಸ್ಟ್ ಹೇಳ್ಬೇಕು, ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ 24 ಗಂಟೆ ಫೋನ್ ಮಾಡ್ತು. ಅವ್ನು ಕಿತ್ತ ಕಡೆ ಯಾರು ಫೋನ್ ಅರ್ಜುನ್ಗೆ ಅಂತ ಬರೀ ಇದೆ ನನಗೆ. ಯಾಕಂದರೆ ಕನ್ಸರ್ ಅಷ್ಟೇ, ಈ ಸಿನಿಮಾದಲ್ಲಿ ಯಾಕೆ ಅವ್ನು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ. ಸಿ ಫಸ್ಟ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಬೇಕಂತಲ್ಲ, ಆ ಕ್ಯಾರೆಕ್ಟರ್ ಎಲ್ಲರಿಗೂ ಹೆಂಗೇನು ಬರಬೇಕು, ಏನು ಇಡೀ ಸಾಂಗ್ ಇದೆಯಲ್ಲ, ಇಡೀ ಸಾಂಗ್ ಕತೆ ಇದೆ. ನೀವು ಸಿನಿಮಾ ನೋಡಿದ್ರೆ ಕರೆಕ್ಟ್ ಆಗ್ತದೆ. ಸುಮ್ಮನೆ ಪ್ರಮೋಷನ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು, ಇಲ್ಲ ಗೆಟೋ ಕಿಡ್ಸ್ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್ ಅವರು. ನಂಗೆ ಆಮೇಲೆ ಗೊತ್ತಾಗಿದೆ ಗೆಟೋ ಕಿಡ್ಸ್ ಹೆಂಗಿದ್ದಾರೆ ಅಂತ. ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅಲ್ಲ. ಸೊ ದಟ್ ಇಂಟ್ರೆಸ್ಟ್, ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ. ಯೂಶ್ವಲಾಗಿ ದುಡ್ಡು ಜಾಸ್ತಿ ಆಗ್ತದೆ, ಎಮೋಷನ್ ಆಗಿಬಿಡ್ತಾರೆ. ಅವ್ರು ಎಮೋಷನ್ ಅಲ್ಲ, ಪ್ರಮೋಷನ್ ಬೇಕಂತ ಹೇಳ್ಬಿಟ್ರು. ಸೊ ಈ ಸಾಂಗ್ ಇದೆ, ಇವತ್ತಿಂದ ಎಲ್ಲರೂ ನೋಡ್ತಾ ಹೋಗ್ಲಿ, ದೇ ವಿಲ್ ಜಸ್ಟ್ ಗೋ ಆನ್ ಟೆಲ್ಲಿಂಗ್ ಏನು ಸಿನಿಮಾ ಬಗ್ಗೆ ಅಂತ ದೇ ವಿಲ್ ಡಿಕೋಡ್ ಮಾಡ್ಕೊಂಡು. ಎಸ್.